ಆಗ್ತದೆ ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಇದು ಯಾವ ರೀತಿಯಾಗಿದು ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ತದೆ ಅನ್ನೋದು ಅಷ್ಟು ಮುಖ್ಯ ಆಗಿದೆ. ಯಾಕಂದರೆ ಬದಲಾವಣೆ ನಿಸರ್ಗದ ನಿಯಮ, ನಮಗೂ ನಿಮಗೆ ಗೊತ್ತಿದ್ದಂಗೆ ಈ ಬದಲಾವಣೆ ಯಾವ ರೀತಿ ಆಗ್ಬೋದು. ಒಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೋದು, ಇವರ ಮುಖ್ಯಮಂತ್ರಿ ಆಗ್ಬೋದು, ಅಥವಾ ಸಿದ್ದರಾಮಯ್ಯ ಬೇಕಾದ್ರೆ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಇಲ್ಲಿ ಒಂದು ಮಾತು ತಿಳ್ಕೊಬೇಕು ನಾವೆಲ್ಲರೂ, ಯಾರೂ ಬರಲಿ ಅವ್ರು ಯಾರೂ ಶಾಶ್ವತ ಅಲ್ಲ. ಇವತ್ತು ಬಂದವರು ನಾಳೆ ಅವ್ರಿಗೆ ವಯಸ್ಸಾಗೋದನ್ನು ಮುದುಕಾಗೋರು ಅವ್ರು ಹೋಗೋದನ್ನು ಪ್ರಸಂಗ ಬರ್ತದೆ. ಈ ದಿಶೆಯಲ್ಲಿ ಸಿ ಎಮ್ ಅವರೇನು ಪರ್ಮನೆಂಟ್ ಅಂತಿಲ್ಲ, 2022ವರೆಗೆ ಪರ್ಮನೆಂಟ್ ಅಂತೇಳಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಂತರದಲ್ಲಿ ನೀವು ಆಗಿರಪ್ಪ ಅನ್ನೋ ಸಪೋರ್ಟ್ ಮಾಡೋ ವಿಚಾರ ಮಾಡ್ಲಿಕ್ಕಿದ್ದಾರೆ. ಅದಕ್ಕೆ ಮತ್ತು ಇದು ಕನ್ವಿನ್ಸು ಆಗ್ಯದ ಅಂತ ಅನ್ನಿಸ್ತದೆ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ. ಇವ್ರು ನಮ್ಮದು ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಸಹಜವಾಗಿ ಅವ್ರಿಗೆ ಆತ್ಮವಿಶ್ವಾಸ ಮೂಡಿದೆ. 2022 ನಾನು ಸೇಮ್ ಆಗ್ತೀನಿ ಅನ್ನುವಂಥ ಭರವಸೆ ಮೂಡಿದೆ. ಜೊತೆಗೆ ಸಿದ್ದರಾಮಯ್ಯವ್ರಿಗೂ ಭರವಸೆ ಮೂಡಿದೆ, ನನ್ನ ಯಾರೂ ಕಿತ್ತಾಗಲಿಕ್ಕೆಲ್ಲ ಹಾಕೋದಿಲ್ಲ, ಹಾಕೋ ಪ್ರಯತ್ನ ಮಾಡಿದ್ರು ನಾನು ಬಿಡೋದಿಲ್ಲ ಅನ್ನುವಂಥ ಒಂದು ಛಲನೂ ಅವರಲ್ಲಿ ಮೂಡಿದೆ. ಹೀಗಾಗಿ ಈ ಸೇಮ್ ಬದಲು ಅನ್ನುವಂಥ ಮಾತುಗಳು ನನ್ನ ಅನ್ನೋದ್ರಿಗೆ ಲಾಭ ಆಗೋದಿಲ್ಲ ನಿಮಗೂ ಅನ್ನುವಂಥ ಖಚಿತವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಡೆಗೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮಲ್ಲಿ ಏನು ಬದಲಾವಣೆ ಇಲ್ಲ, ನಾವಿಬ್ಬರು ಒಂದು ಅನ್ನುವಂಥ ಸಂದೇಶ ಬೇರೆ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ನೋಡೋಣ ಇವರು ಘೋಷಣೆ ಮಾಡಿದ್ದೆಲ್ಲ ಒಂದಾಯ್ತಾ ಅನ್ನೋ ಒಂದು ಪ್ರಶ್ನೆ ಜೊತೆಗೆ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸದ್ಯದ ಕೈಗಳಲ್ಲಿ ವಂದನೆಗಳು.